forever on fire. ಬೆಳಗಾವಿ ಸುವರ್ಣಸೌಧಕ್ಕೆ ಗೃಹಲಕ್ಷ್ಮಿಯರ ಲಗ್ಗೆ ಗ್ಯಾರಂಟಿ ಸದ್ಬಳಕೆ ಮಾಡಿಕೊಂಡವರಿಗೆ ಸುವರ್ಣಸೌಧದ ದರ್ಶನ ಇವತ್ತು ಮಾಡಿಸಲಾಗಿತ್ತು. ರಾಜ್ಯದ ಹಲವು ಭಾಗದಿಂದ ಗೃಹಲಕ್ಷ್ಮಿಯರು ಭೇಟಿ ಕೊಟ್ಟಿದ್ರು. ಯೋಜನೆಗೆ ಹಲವು ಟೀಕೆ ಟಿಪ್ಪಣಿಯನ್ನ ಮಾಡಿದ್ರು. ಗೃಹಲಕ್ಷ್ಮಿ ಯೋಜನೆ ಸಿಎಂ ಡಿಸಿಎಂ ಕನಸಿನ ಕೂಸಾಗಿತ್ತು. ಇದರಿಂದ ಸಾಕಷ್ಟು ಲಾಭ ಜನರಿಗೆ ಆಗಿದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಇವತ್ತೊಂದು ಸುವರ್ಣ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಈ ಹಿಂದೆಯಿಂದಲೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅನೇಕ ಮಹಿಳೆಯರು ಹರ್ಷ ವ್ಯಕ್ತಪಡಿಸಿದ್ರು. ಇದರಿಂದ ನಾವು ಲಾಭವನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ರು. ಹೊಸ ಜೀವನವನ್ನು ಕಟ್ಕೊಂಡಿದ್ದೀವಿ, ಜೀವನ ಕಟ್ಕೊಳ್ಳೋದಕ್ಕೆ ಮಾರ್ಗ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ರು. ಅವ್ರಿಗೆ ಅಂತ ಇವತ್ತು ಅವಕಾಶವನ್ನು ಮಾಡಿಕೊಡಲಾಗಿತ್ತು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಗೃಹಲಕ್ಷ್ಮಿಯರು ಆಗಮಿಸಿದ್ರು. ಸೊ ಎಲ್ಲರೂ ಕೂಡ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಈ ಯೋಜನೆಯ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ಅವರ ಆಸೆ ಏನಾಗಿತ್ತು ಅಂತಂದ್ರೆ, ಯಾವುದೋ ಮೂಲೆಯಲ್ಲಿ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ, ಯಾವುದೇ ತಾಲೂಕಿನಲ್ಲಿ, ಯಾವುದೇ ಹಳ್ಳಿಯ ಮೂಲೆಯಲ್ಲಿನ ಒಬ್ಬ ಗೃಹಲಕ್ಷ್ಮಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಲಾಭ ಸಿಗಬೇಕನ್ನೋದು ನಮ್ಮೆಲ್ಲರ ಒಂದು ಹೆಬ್ಬಯಕೆ ಆಗಿತ್ತು. ಯಾವುದೇ ಮಧ್ಯವರ್ತಿಯ ಒಂದು ಕಾಟ ಇಲ್ಲದೆ ನೇರವಾಗಿ ಎಲ್ಲ ಮಹಿಳೆಯರ ಎಲ್ಲ ಗೃಹಲಕ್ಷ್ಮಿಗಳ ಅಕೌಂಟ್ಗೆ ನೇರವಾಗಿ 2,000 ರೂಪಾಯಿಯನ್ನು ಹಾಕುವಂಥ ಈ ಯೋಜನೆ ಕನಸಿನ ಕೂಸು, ನಮ್ಮೆಲ್ಲರ ಮಹತ್ವಾಕಾಂಕ್ಷೆಯ ಒಂದು ಆಸೆ ಗೃಹಲಕ್ಷ್ಮಿ. ಇವತ್ತು ತಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮಾಧ್ಯಮದ ಎಲ್ಲ ನನ್ನ ಸಹೋದರರಿಗೆ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಈ ಯೋಜನೆ ಇಷ್ಟೊಂದು ಜನಪ್ರಿಯತೆ ಗಳಿಸ್ಲಿಕ್ಕೆ ನಿಮ್ಮ ಪ್ರಚಾರನೇ ಕಾರಣ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ನನ್ನ ಜೊತೆ ಇವತ್ತು ಕೂತ್ಕೊಂಡವ್ರು ಬಹಳಷ್ಟು ಉಪಯೋಗವನ್ನು ಮಾಡಿದ್ದಾರೆ. ಅದನ್ನೆಲ್ಲ ತಾವು ಈಗಾಗಲೇ ಪ್ರಚಾರವನ್ನು ಮಾಡಿದ್ದೀರ. ಬಹಳಷ್ಟು ಕಾರ್ಯವನ್ನು ನಾನು ಓದಬೇಕು ಅಂತಂದರೆ ತಮಗೆ ಗೊತ್ತಿದೆ. ಯಾಕಂದರೆ ತಾವೇ ಮಾಧ್ಯಮದಲ್ಲಿ ತೋರಿಸಿದ್ದೀರ. ಲೈಬ್ರರಿಯನ್ನು ಮಾಡಿದವರಿದ್ದಾರೆ, ತಮ್ಮ ಒಕ್ಕಲ್ತನಕ್ಕೆ ಉಪಯೋಗ ಆಗಲಿ ಮಕ್ಕಳಿಲ್ಲ ಅಂತ ಹೇಳಿ ಹೋರಿಯನ್ನು ತೊಗೊಂಡವರಿದ್ದಾರೆ, ಬೋರ್ವೆಲ್ಲನ್ನು ಕೊರೆಸಿದಂಥವ್ರಿದ್ದಾರೆ. ಅಷ್ಟೇ ಯಾಕೆ ನಮ್ಮ ಸಂಸ್ಕೃತಿ, ನಮ್ಮ ದೇವರು, ನಮ್ಮ ದೇವಸ್ಥಾನ ಅಂತ ಹೇಳಿ ರಥವನ್ನು ಮಾಡಿಸ್ಕೊಟ್ಟಂಥ ಮಹಿಳೆಯರಿದ್ದಾರೆ. ಮಕ್ಕಳ ಶಿಕ್ಷಣವನ್ನು ನೋಡಲಿಕ್ಕೆ ಬಂದಂಥ ಮಹಿಳೆಯರಿದ್ದಾರೆ, ಗೃಹಲಕ್ಷ್ಮಿಗಳಿದ್ದಾರೆ. ಅತ್ತೆಯ ಕಣ್ಣಿನ ಆಪ್ರೇಷನ್ ಮಾಡಿಸಿದಂಥ ಗೃಹಲಕ್ಷ್ಮಿ ಇದ್ದಾರೆ, ಮಾವನ ಕಣ್ಣಿನ ಆಪ್ರೇಷನ್ ಮಾಡಿಸಿದಂಥ ಗೃಹಲಕ್ಷ್ಮಿಗಳಿದ್ದಾರೆ. ಫ್ಯಾನ್ಸಿ ಸ್ಟೋರ್ಗಳನ್ನು ಇಟ್ಟಿದ್ದಾರೆ, ವೆಜಿಟೇಬಲ್ ವೆಂಡರ್ಸ್ ತಮ್ಮ ಉಪಜೀವನಕ್ಕೆ ಇದನ್ನು ಮಾಡ್ಕೊಂಡಂಥವ್ರಿದ್ದಾರೆ, ಆರೋಗ್ಯ ಸಮಸ್ಯೆಯನ್ನು ಪರಿಹರಿಸ್ಕೊಂಡಂಥವ್ರಿದ್ದಾರೆ. ಒಂದು ಸ್ವಲ್ಪ ಹಿಂದೆ ಓಕೆ 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 ಥ್ಯಾಂಕ್ ಯು. ನಮ್ಮ ಜೊತೆಗೆ ಸದಾ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಇದ್ದಾರೆ. ಅವರೇ ಎಲ್ಲರನ್ನೂ ಮುಖ್ಯಮಂತ್ರಿಗೆ ಭೇಟಿ ಮಾಡಿಸ್ತೇನೆ. ಲೈಬ್ರರಿ